ಇದು 3 ಎಕರೆ ಬೌಂಡ್ರಿ ಐತೆ. ನಾವೊಂದು 4 ರಿಂದ 5 ವರ್ಷದಿಂದ ಇದೇ ಕೆಲಸ ಮಾಡ್ತಾ ಇದೀವಿ. ಡಿಪ್ ಇರಿಗೇಷನ್ ಮಾಡಿಸಿದ್ದಾರೆ. ಜಾಲರಿ ಹಾಕಿಲ್ಲ ಅಂತ ಹೇಳಿದ್ರೆ ಇದ್ರೊಳಗಡೆ ಹಸುಗಳಾಗಿರ್ಬೋದು, ಕುರಿ ಮೇಕೆ ಅವು ಇವು ಪ್ರಾಣಿಗಳು ಬಂದು ಎಲ್ಲ ಹಾಳು ಮಾಡ್ಬಿಡ್ತಿತ್ತು. 8 ಅಡಿ ಕಮ್ಮದಲ್ಲಿ 2 ಅಡಿ ಡೀಪ್ ಹೋಗೈತೆ. ಇನ್ನು 6 ಅಡಿ ಹೈಟ್ ಆಗಿದೆ ಸರ್. ಇದರಲ್ಲಿ 50 ಅಡಿಗೆ 2 ಸಪೋರ್ಟಿಂಗ್ ಕಲ್ಲು ಹಾಕೊಂಡಾಗ ನಿಮಗೆ ಗ್ರಿಪ್ ಆಗಿರುತ್ತೆ, ಲೂಸ್ ಆಗಲ್ಲ ಮೆಟೀರಿಯಲ್. ಇವಾಗೇ ನೀವು ಈ ಥರ ಫಸ್ಟ್ ನೀವು ಕೆಲಸ ಮಾಡಿಸ್ಕೊಂಡ್ಬಿಟ್ರೆ ನಿಮ್ಮ ತಲೆಮಾರು ಮಕ್ಕಳು ಮೊಮ್ಮಕ್ಕಳು ನಿಮ್ಮ ಎಷ್ಟೇ ತಲೆಮಾರು ಬಂದ್ರೂ ಇದೇ ನಿಮ್ಮದು ಪರ್ಮನೆಂಟ್ ಆಗಿರುತ್ತೆ. ಅದ್ದೂರಿಯಾಗಿ ಒಂದು ಮನೇನ ಕಟ್ತಾ ಇದ್ದಾರೆ. ಇಲ್ಲಿ ಯಾವುದೇ ಥರದ ತೊಂದರೆ ಇಲ್ಲ. 6 ಅಡಿ ಕಲ್ಲು ಬೇಕಾ 6 ಅಡಿ ಕಲ್ಲು ಸಿಗುತ್ತೆ ಸರ್. ನಿಮಗೆ 7 ಅಡಿ ಬೇಕಾ 8 ಅಡಿ ಬೇಕಾ 9 ಅಡಿ ಬೇಕಾ ನಿಮ್ಗೆ ಎಷ್ಟು ಅಡಿ ಬೇಕು ಹೇಳಿ, ಇದೇ ವಾರಂಟಿ ಕಾರ್ಡು. ಇದ್ರಲ್ಲಿ ಯಾವ ಥರ ಕ್ಲೈಮ್ ಮಾಡ್ಕೋಬೇಕು ಏನು ಅಂತ ಇದ್ರ ಬಗ್ಗೆ ಕೆಲವ್ರಿಗೆ ಗೊತ್ತೇ ಇಲ್ಲ. ಅಣ್ಣ ತಮ್ಮದಿರಾಗಿರ್ಬೋದು, ಸ್ನೇಹಿತರುಗಳಾಗಿರ್ಬೋದು, ಯಾವ್ದಾರ ಪ್ರಾಪರ್ಟಿ ಬಂದಾಗ ತಂತಿ ಬೇಲಿ ಹಾಕ್ಸ್ಕೊಂಡಿಲ್ಲ ಅಂತ ಹೇಳಿದಾಗ ನಾಳೆ ದಿನ ತುಂಬ ಸಮಸ್ಯೆಗಳಾಗ್ಬೋದು. ಸರ್ವಿಸ್ ಬಂದು ನಿಮಗೆ ಥ್ರೋಟ್ ಕರ್ನಾಟಕ ನಿಮ್ಗೆ ಸರ್ವಿಸ್ ಕೊಡ್ತಾ ಇದ್ದೀವಿ. ನೀವು ಸರ್ ನಮಸ್ತೆ, ನಮ್ಮ ಹೆಸರು ಕಾವೇರಿ ಅಂತ, ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಅರೇಕಲ್ದೊಡ್ಡಿ. ಇದು 3 ಎಕರೆ ಬೌಂಡ್ರಿ ಐತೆ. ನಾವೊಂದು 4 ರಿಂದ 5 ವರ್ಷದಿಂದ ಇದೇ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಕೆಲಸ ವರ್ಕು ಸೂಪರ್ ಆಗೈತೆ. ಕೆಲಸ ಮಾಡ್ಕೊಡ್ತೀವಿ ಸರ್ ನಾವು. ಸರ್ ಇಲ್ಲಿ ನೋಡಿ, ಇದೆಲ್ಲ ಹಾಕಿರೋದೆಲ್ಲ ಮೆಟೀರಿಯಲ್ ಬಂದು ಇದೆಲ್ಲ ಫುಲ್ಲು ಟಾಟಾ ಸರ್. ಎಲ್ಲ ಜಿಂಕ್ ಕೋಟೆಡ್ ಮೆಟೀರಿಯಲ್. ಇದು ಒಂದು ರೆಸ್ಟ್ ಹಿಡ್ದಿಲ್ಲ. ಇದು ಇಲ್ಲೆಲ್ಲ ಫುಲ್ಲು ಹಾಕೋದೆಲ್ಲ ಟಾಟಾ ಮೆಟೀರಿಯಲ್ ಹಾಕೋದು. ನೋಡಿ ಮೆಸ್ ಆಗಿರ್ಬೋದು, ಬಾರ್ಬೆಡ್ ವೈರ್ ಆಗಿರ್ಬೋದು, ಎಲ್ಲ ಟಾಟಾನ ಯೂಸ್ ಮಾಡೋದು. ಮತ್ತು ಇಲ್ಲಿ ನೋಡಿ ಜಿಯೋ ವೈರು ಸುಧಾ ಟಾಟಾದೇ ಹಾಕೋದು, ಬೇರೆ ಯಾವುದು ಮೆಟೀರಿಯಲ್ ಇದಕ್ಕೆ ಯೂಸ್ ಮಾಡಲ್ಲ. ಆಮೇಲೆ ಸರ್ ನೀವು ಇದರಲ್ಲಿ ನೋಡಿದಾಗ ನಿಮ್ಗೆ ಬಂದಿದ್ದು 15 ವರ್ಷ ನಿಮಗೆ ವಾರಂಟಿ ಇದೆ. ವಾರಂಟಿ ಕೆಲವ್ರು ಗೊತ್ತೇ ಇಲ್ಲ ವಾರಂಟಿ ಏನಂತ. ನೋಡಿ ನಾನು ಟಾಟಾರದ್ದು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದೇ ವಾರಂಟಿ ಕಾರ್ಡು. ಇದರಲ್ಲಿ ಯಾವ ಥರ ಕ್ಲೈಮ್ ಮಾಡ್ಕೋಬೇಕು ಏನು ಅಂತ ಇದ್ರ ಬಗ್ಗೆ ಕೆಲವ್ರಿಗೆ ಗೊತ್ತೇ ಇಲ್ಲ. ಇದು ಬಂದು ಮೇಯ್ನಾಗಿ ನೀವು ಯಾರು ಡಿಸ್ಟ್ರಿಬ್ಯೂಟ್ ಇರ್ತಾರೋ ಅವ್ರು ಇಟ್ಕೊಂಡು ಮಾತ್ರ ನೀವು ಮಾಡ್ಕೊಂಡ್ರೆ ಕ್ಲೈಮ್ ಮಾಡ್ಕೋಬೋದು. ಬೇರೆಯವ್ರು ನಿಮ್ಮ ಸುಮ್ಮನೆ ವಾರಂಟಿ ಕಾರ್ಡ್ ಕೊಟ್ಬಿಡೈತಾರೆ. ನೀವು ಯಾರು ಬಂದು ಕೇಳಿದಾಗ ಫಸ್ಟ್ ವಾರಂಟಿ ಕಾರ್ಡಲ್ಲಿ ಏನಿದೆ ಅಂತ ಕೇಳ್ಕೊಳ್ಳಿ, ಯಾವ ಥರ ಕ್ಲೈಮ್ ಮಾಡ್ಕೊಳ್ಳೋದಂತ. ಅದೇನಾದ್ರು ತಿಳಿಸಿದ್ರೆ ಮಾತ್ರ ನೀವು ಇದ್ರ ಬಗ್ಗೆ ಮಾಡಿಸ್ಕೋಬೋದು. ಆಮೇಲೆ ನಿಮಗೆ ನೋಡಿ ನಾನು ಈ ಮೆಟೀರಿಯಲಲ್ಲಿ ಹೇಳ್ದೆ ನಿಮಗೆ, ಇದರ ಕಲ್ಲಿಂದ ಹೇಳ್ತೀನಿ ನೋಡಿ. ನಿಮಗೆ ಈ ಕಲ್ಲು ಬಂದು ನಿಮಗೆ 4, 5 ನಿಮಗೆ 6, 4 ಎಲ್ಲಿ ಬರಲ್ಲ ಸರ್. ಎಲ್ಲೋ ಕೆಲವೊಂದು ಬರುತ್ತೆ ಅಷ್ಟೇ. ನಿಮ್ಮ ಕಲ್ಲೆಲ್ಲ ಬಂದು 4, 5 ಸೈಜ್ ಬಿಟ್ಟರೆ 6, 4 ಯಾವುದೇ ಕಾರಣಕ್ಕೂ ಬರೋಲ್ಲ. ಕೆಲವೊಂದು ಕಲ್ಲು ಮಾತ್ರ ಬರುತ್ತೆ. ಕಲ್ಲು ಯಾವ ಥರ ಇದೆ ಅಂತ ಒಂದೇ ಫಿನಿಶಿಂಗು ಈ ಥರ ಬರುತ್ತೆ. ಇದೆಲ್ಲ ಹಸಿ ಕಲ್ಲು ಸರ್. ನಿಮಗೆ ಹಸಿ ಕಲ್ಲು, ಸುಟ್ಟು ಕಲ್ಲು ತರಿಸಲ್ಲ. ಇವೆಲ್ಲ ಕೋಲಾರದಿಂದ ಬರುವಂಥ ಕಲ್ಲು. ಇದೆಲ್ಲ ಹಸಿ ಕಲ್ಲು ಬರೋದು. ನಿಮಗೆ ಮೆಟೀರಿಯಲ್ ಅಷ್ಟೇ. ನಿಮ್ಮ ರೆಸ್ಟ್ ಹಿಡಿದಲ್ಲಿ ಏನೇ ಆದ್ರೂ ಒಂದೇ ಒಂದು ಫೋಟೋ ವಾಟ್ಸಪ್ಪಲ್ಲಿ ನೀವು ಕಳಿಸ್ಕೊಟ್ರೆ ನಿಮಗೆ ಪೀಸ್ ಟು ಪೀಸ್ ಚೇಂಜ್ ಆಗುತ್ತೆ. ಇದೊಂದು ಅರ್ಥ ಮಾಡ್ಕೋಬೇಕು. ಯಾವುದೋ ನಕಲಿ ಪಕ್ಲಿ ಹಾಕಲ್ಲ. ಎಲ್ಲ ಟಾಟಾ ಮೆಟೀರಿಯಲ್ ನಾವು ಹಾಕುವಂಥದ್ದು ಮೆಟೀರಿಯಲ್ಲು. ಆಮೇಲೆ ನೋಡಿ ಇದರಲ್ಲಿ ನಾವು 50 ಅಡಿಗೆ 2 ಸಪೋರ್ಟಿಂಗ್ ಕಲ್ಲು ಹಾಕಲೇಬೇಕು. 50 ಅಡಿಗೆ 2 ಸಪೋರ್ಟಿಂಗ್ ಕಲ್ಲು ಹಾಕ್ಕೊಂಡಾಗ ನಿಮಗೆ ಗ್ರಿಪ್ ಆಗಿರುತ್ತೆ, ಲೂಸ್ ಆಗಲ್ಲ ಮೆಟೀರಿಯಲ್ಲು. ಇದರಲ್ಲೇ ನಿಮಗೆ ವಾರಂಟಿ ಮೇಂಟೈನ್ ಮಾಡೋ ಅಂಥದ್ದು ನಾವು ಇರೋದು. ಪ್ರತಿ ಕಲ್ಲಿಂದ ಕಲ್ಲಿಗೆ 6 ಅಡಿ ಅಂತರದಲ್ಲಿ ಒಂದು ಕಲ್ಲು ಹಾಕೋಬೇಕು. 7ಕ್ಕೆ ಹಾಕಿದ್ರೂ ಲೂಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ವಾರಂಟಿ ಎಲ್ಲ ಕಮ್ಮಿ ಆಗುತ್ತೆ. 6 ಅಡಿ ಅಂತರದಲ್ಲಿ ನಿಮ್ಗೆ ಹಾಕ್ಕೊಂಡ್ರೆ ನಿಮ್ಗೆ 15 ವರ್ಷ ವಾರಂಟಿ ಇರುತ್ತೆ. ಮತ್ತು ಸರ್ವಿಸ್ ಅಂತೂ ಖಂಡಿತವಾಗಿ ಸರ್ವಿಸ್ ಬಂದೇ ಬರುತ್ತೆ ನಿಮಗೆ. ಸರ್ ಇಲ್ಲಿ ನೋಡಿ, ಇದು ಫೆನ್ಸಿಂಗ್ ಮಾಡಿರೋದ್ರಿಂದ, ಜಾಲರಿ ಹಾಕಿರೋದ್ರಿಂದ ನೋಡಿ ಡಿಪ್ ಇರಿಗೇಷನ್ ಮಾಡಿಸಿದ್ದಾರೆ. ಜಾಲರಿ ಹಾಕಿಲ್ಲ ಅಂತ ಹೇಳಿದ್ರೆ ಇದ್ರೊಳಗಡೆ ಹಸುಗಳಾಗಿರ್ಬೋದು, ಕುರಿ ಮೇಕೆ ಅವು ಇವು ಪ್ರಾಣಿಗಳು ಬಂದು ಎಲ್ಲ ಹಾಳು ಮಾಡಿಬಿಡ್ತಿತ್ತು. ಈ ಜಾಲರಿ ಹಾಕಿರೋದ್ರಿಂದ ಏನೂ ಬರೋಕ್ಕೂ ಸಾಧ್ಯ ಇಲ್ಲ ಸರ್. ಇದರಲ್ಲಿ ನೋಡಿ ಸೇಫ್ಟಿಗೆ ಅದ್ದೂರಿಯಾಗಿ ಒಂದು ಮನೇನ ಕಟ್ತಾ ಇದ್ದಾರೆ. ಇಲ್ಲಿ ಯಾವುದೇ ಥರದ ತೊಂದರೆ ಇಲ್ಲ. ಮುಂದೆಗಡೆ ಗೇಟ್ ಒಂದು ಕ್ಲೋಸ್ ಮಾಡ್ಕೊಂಡು ಹೋಯ್ತು ಅಂತ ಹೇಳಿದ್ರೆ ಇದರೊಳಗಡೆ ಯಾವುದೇ ಥರ ಪ್ರಾಣಿಗಳಲ್ಲಿ ಕಳ್ಳರು ಯಾರೂ ಬರೋಕ್ಕಾಗಲ್ಲ ಸರ್. ಹಂಗಾಗಿ ಫೆನ್ಸಿಂಗ್ ಅನ್ನೋದು ಭಾಳ ಮುಖ್ಯವಾಗಿದೆ. ಅದರಲ್ಲೂ ಜಾಲರಿ ಹಾಕ್ಸ್ಕೊಂಡ್ರೆ ಇನ್ನೂ ತುಂಬ ಸೇಫ್ಟಿ ಇರುತ್ತೆ ಸರ್ ನಿಮಗೆ. ಸರ್ ಇದು ನೋಡಿ 8 ಅಡಿ ಕಂಬ. ಇದು 8 ಅಡಿ ಕಂಬದಲ್ಲಿ 2 ಅಡಿ ಡೀಪ್ ಹೋಗೈತೆ. ಇನ್ನು 6 ಅಡಿ ಹೈಟ್ ಆಗಿದೆ ಸರ್. ಇದರಲ್ಲಿ ನಾವು ಇವಾಗ 4 ಲೈನ್ ಬಾರ್ಬೆಡೋರ್ ಹಾಕಿದ್ದೀವಿ. ಇದಕ್ಕೆ 5 ಅಡಿ ಮೆಸ್ ಹಾಕ್ಕೊಂಡಿದ್ದೀವಿ. ಇಲ್ಲಿ ಕಸ್ಟಮರ್ ಏನು ಮಾಡಿದ್ರು ಜಮೀನವ್ರು ಅಂದರೆ ನಮ್ಮ ಮೇಲ್ಗಡೆ ಶಾರ್ಪ್ ಆಗಿರಲಿ ಅಂತೇಳಿ ಅವರು 1 ಅಡಿ ಕಮ್ಮಿ ಮಾಡಿಸ್ಕೊಂಡು ಬಾರ್ಬೆಡೋರ್ ಹಾಕ್ಸ್ಕೊಂಡಿದ್ದಾರೆ ಇವರು. ನೋಡಿ ಮೇಲ್ಗಡೆ ಯಾರೇ ಬಂದರೂ ಇದರಲ್ಲಿ ಹತ್ತಕ್ಕಾಗಲ್ಲ. ಇಲ್ಲಿ ನೋಡ್ಬೋದು ನೀವು. ಆಮೇಲೆ ಇಲ್ಲಿ ನೋಡಿ ಇದಕ್ಕೆ ಡಬಲ್ ಕಲ್ಲು ಹಾಕಿದ್ದೀವಿ. ಆ ಕಡೆ ಈ ಕಡೆ ಮೂಲೆಯಲ್ಲಿ ಗ್ರಿಪ್ ಆಗಿರಲಿ ಅಂತೇಳಿ ನಾವು ಡಬಲ್ ಕಲ್ಲು ಹಾಕಿರೋದು. ಮೂಲೆ ಕಲ್ಲು ಮೇನಾಗಿ ಹಾಕೋಬೇಕು ಸರ್. ಇದು ಮೂಲೆ ಕಲ್ಲು ಕ್ರಾಸ್ ಬಂದಾಗ ಡಬಲ್ ಕಲ್ಲು ಹಾಕೊಂಡಲ್ಲ ವಜನ್ ಇದ್ರ ಮೇಲೆ ಇರುತ್ತೆ. ಹಾಗಾಗಿ ಇದಕ್ಕೆ ಡಬಲ್ ಕಲ್ಲು ಹಾಕೊಂಡ್ರೆ ತುಂಬ ಸೇಫ್ಟಿಯಾಗಿರುತ್ತೆ ಸರ್ ಇದು. ಸರ್ ಆಮೇಲೆ ನೋಡಿ ಇದು ಫೆನ್ಸಿಂಗ್ ಯಾಕೆ ಮಾಡಿಸ್ಬೇಕಂದ್ರೆ ರೈತರು ಒಂದು ಸಲ ಇದು ಫಿಕ್ಸ್ ಮಾಡ್ತು ಅಂತ ಹೇಳಿದ್ರೆ ಇನ್ನು ನೀವು ಎಷ್ಟೇ ತಲೆ ಮಾರೋದ್ರೂ ಹಿಂಗೆ ಇರುತ್ತೆ. ಬೇರೆ ಚೇಂಜ್ ಆಫ್ ಮಾಡೋಕ್ಕಾಗಲ್ಲ. ನಾಳೆ ದಿನ ನೀವು ಇದು ಸರ್ವೆ ಬದಲಾವಣೆ ಆಯಿತು ಮತ್ತು ಇನ್ನು ಗಡಿಕಲ್ಲು ಆ ಕಡೆ ಇದೆ ಈ ಕಡೆ ಇದೆ ಅಂದ್ರೆ ಸಮಸ್ಯೆ ಯಾವುದೋ ಥರನೇ ಇರಲ್ಲ. ಇವಾಗೇ ನೀವು ಈ ಥರ ಫಸ್ಟ್ ನೀವು ಕೆಲಸ ಮಾಡಿಸ್ಕೊಂಡ್ಬಿಟ್ರೆ ನಿಮ್ಮ ತಲೆಮಾರು ಮಕ್ಕಳು ಮೊಮ್ಮಕ್ಕಳು ನಿಮ್ಮ ಎಷ್ಟೇ ತಲೆಮಾರು ಬಂದ್ರೂ ಇದೇ ನಿಮ್ಮದು ಪರ್ಮನೆಂಟ್ ಆಗಿರುತ್ತೆ. ಇವತ್ತು ನೀವು ನೋಡ್ತಾ ಇರ್ಬೋದು ಅಕ್ಕಪಕ್ಕ ಜಮೀನವರು ತೊಂದರೆಗಳಾಗಿ 1 ಅಡಿ 2 ಅಡಿಗೆಲ್ಲ ಇವತ್ತು ಕೋರ್ಟು ಅದು ಇದು ಕೇಸ್ ಅಂತಲ್ಲಿ ಹೋಗ್ತಾರೆ. ಅದ್ರ ಬದಲು ನೀವು ಈ ಥರ ಒಂದು ಸಲ ಫಿಕ್ಸ್ ಮಾಡ್ಕೊಬಿಟ್ರೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಯಾವುದೇ ಥರನೂ ತೊಂದರೆ ಆಗೋಲ್ಲ.
ದಯವಿಟ್ಟು ಆದಷ್ಟು ರೈತರುಗಳು ಇವತ್ತಿನ ಸಿಚುವೇಶನಲ್ಲಿ ಇವತ್ತಿನ ಜನ್ರೇಷನಲ್ಲಿ ಫೆನ್ಸಿಂಗ್ ಮಾಡಿಸ್ಕೊಂಡ್ರೆ ನಿಮ್ಗೆ ಯಾವುದೇ ಥರ ಸಮಸ್ಯೆ ಇರಲ್ಲ ಸರ್. ಈ ಮೂಲೆ ಕಂಬದಲ್ಲಿ 2 ಕಂಬ ಹಾಕಿದ್ದೀವಿ. ಈ 2 ಕಂಬ ಯಾಕೆ ಹಾಕ್ಬೇಕಂದ್ರೆ ವಜನ್ ಈ ಮೂಲೆ ಮೇಲೆ ಇದ್ದಿರುತ್ತೆ ಸರ್. ಈ ಮೂಲೆ ಮೇಲೆ ವಜನ್ ಬರೋದ್ರಿಂದ ಇಲ್ಲಿ ಡಬಲ್ ಕಲ್ ಹಾಕೋಬೇಕು. ಆಮೇಲೆ ಇದೆಲ್ಲ ಇನ್ನು ಅಬ್ಸರ್ವ್ ಮಾಡ್ಬೋದು. ಈ ಕಡೆ ನೋಡಿ ಯೂನಿಫಾರ್ಮ್ ಥರ ಒಂದೇ ಲೈನ್ ಅಲ್ಲಿ ಗಂಟು ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ತುದಿ ಗಂಟು ಒಂದೇ ಲೈನ್ ಐತೆ ಸರ್. ಆ ಥರ ಸರ್ ನಮ್ಮ ವರ್ಕ್ ಬರೋದು. ವರ್ಕಲ್ಲಿ ವರ್ಕು ಅಂದರೆ ವರ್ಕು ಸರ್, ಅದ್ರಲ್ಲಿ ಕಳಪೆ ಗಿಳಪೆ ಅನ್ನೋದು ವರ್ಕ್ ಇಲ್ಲ. ಒಂದೇ ಯೂನಿಫಾರ್ಮ್ ಥರ ನೋಡಿ ಸೀದಾ ಒಂದೇ ಥರ ಟಾಪ್ ಲೆವೆಲ್ ಕೊಟ್ಟಿದ್ದೆ ಸರ್ ಇದೆಲ್ಲ ಶಿಸ್ತಾಗೆ. ಸರ್ ನಿಮಗೆ ನೋಡಿ ಚೈನ್ ಲಿಂಕ್ ಹಾಕಿದ್ದೀವಿ. ನಿಮಗೆ ಚೈನ್ ಲಿಂಕ್ ಬೇಡ ಅಂತ ಹೇಳಿದ್ರೆ ನಿಮ್ಮ ಮುಳ್ತಂತಿ ಕೇಳಿದ್ರೆ ನಿಮ್ಮ ಮುಳ್ತಂತಿ ಸುಧಾ 7 ಅಡಿ ಕಲ್ಲು ಬರುತ್ತೆ ನಿಮಗೆ. 7 ಅಡಿಗೆ ನಿಮ್ಗೆ 6 ಲೈನ್ ಟಾಟಾ ಸರ್, ಪ್ಯೂರ್ ಟಾಟಾದ ನಿಮಗೆ ಬಾರ್ಬೇಡ್ ವೈರ್ ಹಾಕ್ಕೊಡ್ತೀವಿ ಸರ್. ನಿಮ್ಗೆ 6 ಲೈನ್ ಮುಳ್ತಂತಿ ಬರುತ್ತೆ ನಿಮಗೆ. ಅದು ಅಷ್ಟೇ ನಿಮಗೆ 10 ವರ್ಷ ಸರ್ವಿಸ್ ಕೊಡ್ತೀವಿ ಅದನ್ನು. ಆಮೇಲೆ 15 ವರ್ಷ ವಾರಂಟಿ ಇರುತ್ತೆ. ನಾನು ಅವಾಗಲೇ ಹೇಳಿದ್ನಲ್ಲ ನಿಮಗೆ ಏನಿದೆಯೋ ನಿಮ್ಗೆ ವಾರಂಟಿ ಕಾರ್ಡು ಪೀಸ್ ಟು ಪೀಸ್ ಚೇಂಜ್ ಆಗುತ್ತೆ. ರೆಸ್ಟ್ ಹಿಡಿಯೋದಲ್ಲಿ ಬೇರೆ ಏನಾದರೂ ಪೀಸ್ ಟು ಪೀಸ್ ಚೇಂಜ್ ಆಗುತ್ತೆ ಸರ್. ನಿಮಗೆ ಮುಳ್ತಂತಿ ಬೇಕು ಅಂತ ಹೇಳಿದಾಗ ಬಾರ್ಬೇಡ್ ವೇರ್ ಹಾಕ್ಕೋಬೋದು. ಸ್ವಲ್ಪ ನಿಮ್ಗೆ ಅದ್ರಲ್ಲಿ ಕಾಸ್ಟ್ ಕಮ್ಮಿ ಆಗುತ್ತೆ. ನಿಮ್ಗೆ ಬೇಡ ಜಾಲ್ರಿ ಬೇಕು ಅಂದರೆ ಸುಧಾ ನಿಮ್ಮ ಜಾಲ್ರಿ ಬೇಕಾದ್ರೂ ಹಾಕೋಬೋದು. ಬಾರ್ಬೇಡ್ ಯಾಕೆ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ನಾನು ಬಾರ್ಬೇಡು ಇವಾಗ ಅಷ್ಟು ಬಜೆಟ್ ಇಲ್ಲ, ನನ್ನ ಕೈಲಿ ಮಾಡ್ಸೋಕ್ಕಾಗಲ್ಲ, ಸೇಫ್ಟಿ ಇರಲಿ ಅನ್ನೋ ಕಾರಣಕ್ಕೆ ನೀವು 6 ಲೈನ್ ಬಾರ್ಬೇಡ್ ಹಾಕ್ಸ್ಕೋಬೋದು. ನಿಮಗೆ ಮುಳ್ತಂತಿ ಕಾಡು ಪ್ರಾಣಿಗಳು ಯಾವುದೂ ಇದರೊಳಗಡೆ ಬರಲೇಬೇಡ. ನೋಡಿ ಇದ್ರದ್ದು ಬರೀ 2-3 ಇಂಚ್ 2.5 ಇಂಚ್ ಗ್ಯಾಪ್ ಇದೆ. 2.5 ಇಂಚಲ್ಲಿ ನಿಮ್ಗೆ ಏನೂ ಸುಧಾ ಬರಲ್ಲ. ನೋಡಿ ನಮ್ಮ ಕೈ ಸೋದು ನುಗ್ಗಲ್ಲ ಇದರಲ್ಲಿ. ಹಾಗಾಗಿ ನಿಮಗೆ ಬೇಕಾದ್ರೆ ನಿಮಗೆ ಚೈನ್ ಲಿಂಕ್ ಮಿಸ್ ಬೇಕು ಅಂದರೆ ಚೈನ್ ಲಿಂಕ್ ಮಿಸ್ ಬೇಕಾದ್ರೆ ನೀವು ಮಾಡಿಸ್ಕೋಬೋದು ಸರ್. ಇದರಲ್ಲಿ ಏನು ತೊಂದರೆ ಇಲ್ಲ ಸರ್. ನಿಮಗೆ 2ರಲ್ಲಿ ಯಾವ್ದು ಬೇಕಾದ್ರೂ ನೀವು ಮಾಡಿಸ್ಕೋಬೋದು ನೀವು ಸರ್. ಆಮೇಲೆ ಇದರಲ್ಲಿ ನೀವು ಬಾರ್ಬೇಡ್ ವೈರನ್ನು ಮೆಸ್ಸಲ್ಲಿ ನಿಮಗೆ ವ್ಯತ್ಯಾಸ ಏನು ಅಂದರೆ ನೋಡಿ ಕಂಬ ಬಾರ್ಬೇಡ್ ವೈರ್ ಸೇಮ್ ಎಲ್ಲ ಒಂದೇ ಇರುತ್ತೆ. ನಿಮ್ಗೆ ಇದರಲ್ಲಿ ಮೆಸ್ಸಲ್ಲಿ ಬೇಕಾದ್ರೆ ಒಂದು ಸ್ವಲ್ಪ 100ರಲ್ಲಿ 20 ರೂಪಾಯಿ ಅಷ್ಟು ಜಾಸ್ತಿ ಆಗುತ್ತೆ. ನೀವು ಬೇಕಾದ್ರೆ ಅದರಲ್ಲಿ ನೀವು ಚೈನ್ ಲಿಂಕ್ನ ಆರಾಮಾಗಿ ಹಾಕ್ಸ್ಕೋಬೋದು ಸರ್. ನೀವು ಫೋಲಲ್ಲಿ ಕೇಳ್ಬೋದು ಏನಪ್ಪ ನೀವು ಫೋಲ್ ಎಷ್ಟು ಬೇಕೋ 100 ಬೇಕಾ 200 ಬೇಕಾ 300 ಬೇಕಾ ಅಂತ ಕೇಳ್ಬೋದು. ನಾವಿಲ್ಲಿ ನಿಂತ್ಕೊಂಡು ಫೋಲ್ ತರಿಸೋರಲ್ಲ ನಾವು. ಸ್ಪಾಟ್ಗೆ ಹೋಗಿ ಸೆಲೆಕ್ಷನ್ ಕಲ್ಲು 4-5 ಸೈಜ್ ಅಂದಮೇಲೆ 4-5 ಸೈಜೇ ತರಿಸೋದು ನಾವು. 4-3 4-2 ಯಾವುದೋ ತರಿಸಲ್ಲ. ನೀವು ಬೇಕಾದ್ರೆ ನಿಮ್ಮ ಸ್ಪಾಟ್ಗೆ ಬಂದಮೇಲೆ ನೀವು ಟೇಪ್ ಇಟ್ಕೊಳ್ಳಿ ಎಷ್ಟು ಇಂಚಿದೆ ಅಂತ. 4-5 ಇದ್ದರೆ ಅದು ಹಾಕ್ಸಿ, ಇಲ್ಲಾಂದ್ರೆ ಹಾಕ್ಸ್ಬೇಡಿ. ಯಾಕಂದ್ರೆ ನಾವೆಲ್ಲ ಅಲ್ಲಿ ಸ್ಪಾಟಲ್ಲಿ ನಿಂತ್ಕೊಂಡು ಕಲ್ಲು ತುಂಬಿಸೋದು ನಾವು. ನಿಮಗೆ ಬಾರ್ಬೇಡ್ ವೈರಲ್ಲಿ ಮತ್ತು ಚೈನ್ ಲಿಂಕಲ್ಲಿ ನೋಡ್ಬೋದು ಅದರಲ್ಲಿ ಸ್ಕ್ಯಾನರ್ ಕೋಡ್ ಅಂತ ಕೊಟ್ಟಿರ್ತಾರೆ. ನೀವು ನೀಟಾಗಿ ಅಬ್ಸರ್ವ್ ಮಾಡ್ಬೋದು ಸ್ಕ್ಯಾನರ್ ಕೋಡ್ ಏನು ಕೊಡಿ. ಆ ಸ್ಕ್ಯಾನರ್ ಕೋಡ್ ಬಂದು ಅದರಲ್ಲಿ ಏನು ತೂಕ ಅಂತಿರುತ್ತೆ ಅದು ಮಾತ್ರ ಇರುತ್ತೆ ಹೊರತು ನಿಮಗೆ ನೀವು ಸ್ಕ್ಯಾನ್ ಮಾಡಿದ್ರೆ ನಿಮಗೆ ಗೇಜ್ ಆಗಲಿ ಮತ್ತೊಂದಾಗಲಿ ಕ್ವಾಲಿಟಿ ಕ್ವಾಂಟಿಟಿ ತೋರಿಸಲ್ಲ. ನೀವು ನಂಬೇಡಿ, ಏನೂ ನಂಬೇಡಿ. ಅದ್ರಲ್ಲಿ ಬರೋದು ವೆಯ್ಟ್ ಮಾತ್ರ ಅಷ್ಟೇ ಸ್ಕ್ಯಾನರಲ್ಲಿ ಬರೋದು. ಕ್ವಾಲಿಟಿ ಕ್ವಾಂಟಿಟಿ ಗೇಜ್ ತೋರಿಸೋಂಗಿದ್ರೆ ಸ್ಕ್ಯಾನರ್ ಮಾಡಿ ಪಾರ್ಟಿಗಳು ಕರ್ಸ್ಕೊಂಡು ತೋರಿಸಿ. ಇಲ್ಲ ನಾನು ತೋರಿಸ್ತೀನಿ, ನಮ್ಮನ್ನು ಕರೆಸಿ, ನಿಮ್ಮ ಜಮೀನುಗಳು ಕರೆಸಿ, ಮೆಟೀರಿಯಲ್ ಹಾಕ್ಬೇಕಾದ್ರೆ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಈ ಸ್ಕ್ಯಾನರಲ್ಲಿ ಏನು ಬರುತ್ತೆ ಅಂತ ಇದರಲ್ಲಿ ತೂಕ ಮಾತ್ರ ಬರುತ್ತೆ ಅಷ್ಟೇ, ಗೇಜ್ ಬರಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸರ್ವಿಸ್ ಬಂದು ನಿಮಗೆ ಥ್ರೋಟ್ ಕರ್ನಾಟಕ ನಿಮ್ಗೆ ಸರ್ವಿಸ್ ಕೊಡ್ತಾ ಇದ್ದೀವಿ. ನೀವು ಥ್ರೋಟ್ ಕರ್ನಾಟಕ ಸಾರ್, ಕರ್ನಾಟಕ ಅಂತ ಹೇಳ್ತಾರೆ ಯಾರು ಹೋಗಲ್ಲ. ಕರ್ನಾಟಕ ಅಂದರೆ ಆ ಭಾಗ ಈ ಭಾಗ ದೂರ ಅಂತಾರೆ. ನಾವು ಫುಲ್ಲು ಕರ್ನಾಟಕ ಎಲ್ಲ ನಿಮ್ಗೆ ಸರ್ವಿಸ್ ಕೊಡ್ತಾ ಇದ್ದೀವಿ. ನಾವು ನಿಮಗೆ